ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಟಿಫನಿಗೆ ಅಂತ ಪಲಾವ್ ಮಾಡ್ತಾ ಇದ್ದೀನಿ. ಪಲಾವ್ ಮಾಡಿಟ್ಬಿಟ್ರೆ ಮಧ್ಯಾಹ್ನಕ್ಕೂ ಬರುತ್ತೆ. ಹಾಗೆ ಮಧ್ಯಾಹ್ನಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ಕೊತಾ ಇದ್ದೀನಿ. ಯಾವ ದೇವಸ್ಥಾನ ಅಂದರೆ ಬನಶಂಕರಿ ದೇವಸ್ಥಾನ. ತುಂಬ ದಿನ ಆಗಿತ್ತು ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು. ಹಾಗಾಗಿಬಿಟ್ಟು ದೇವಸ್ಥಾನಕ್ಕೆ ಅಂತ. ಅದರಲ್ಲಿ ಶುಕ್ರವಾರ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ತುಂಬ ರಶ್ ಇರುತ್ತೆ. ಅದರಲ್ಲಿ ಶ್ರಾವಣ ಅಂತಂದರೆ ಗೊತ್ತಲ್ವಾ ಎಷ್ಟು ರಶ್ ಇರುತ್ತೆ ಅಂತೇಳ್ಬಿಟ್ಟು. ಹಾಗಾಗಿ ಇನ್ನು ಬರೋದು ತುಂಬ ಲೇಟ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಆದಷ್ಟು ಪಲಾವ್ನ ಮಾಡಿ ಇಟ್ಟೋಗ್ಬಿಟ್ರೆ ಇನ್ನು ಲೇಟ್ ಆದ್ರೂ ಹೆಚ್ಚು ಕಮ್ಮಿ ಟೈಮ್ ಆದರೂ ನಡೆಯುತ್ತೆ ಅಂತೇಳ್ಬಿಟ್ಟು ಬೆಳಗ್ಗೆ ಟಿಫನಿಗೆ ಅಂತೇಳ್ಬಿಟ್ಟು ಪಲಾವು ಮತ್ತು ಸ್ವಲ್ಪ ಮೊಸರು ಬಜ್ಜಿನ ಮಾಡ್ತಾಯಿದ್ದೀನಿ. ಮೊಸರು ಬಜ್ಜಿ ಅಂತಂದರೆ ಸೌತೆಕಾಯಿ, ಟೊಮೊಟೊ, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ರೈತ ಅಂತ ಮಾಡ್ತಾರಲ್ವ, ಆ ಥರದ್ದು ಚೆನ್ನಾಗಿರುತ್ತೆ. ಅದರಲ್ಲಿ ಪಲಾವ್ ಆಗಿರಲಿ ಮತ್ತು ಟೊಮೊಟೊ ಬಾತು ಅದಕ್ಕೆಲ್ಲ ಸಖತ್ತಾಗಿ ಕಾಂಬಿನೇಷನು ಚೆನ್ನಾಗಿರುತ್ತೆ. ಪಲಾವು ಅವರೆಕಾಳೆಲ್ಲ ಹಾಕ್ಬಿಟ್ಟು ಮಾಡಿದ್ದೀನಿ. ಈಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಇನ್ನು ಉಪ್ಪಿಟ್ಟಿಗಾಗಿರಲಿ ಮತ್ತು ಪಲಾವ್ಗಾಗಿರಲಿ ಏನಾದರೂ ಸಾರಿಗಾಗಿರಲಿ ಬಸ್ಸಾರು ಅದಕ್ಕೆಲ್ಲದಕ್ಕೂ ಅವರೆಕಾಳು ಹಾಕ್ಬಿಟ್ಟು ಸಾರನ್ನ ಮಾಡ್ತೀನಿ. ಚೆನ್ನಾಗಿರುತ್ತೆ, ಒಂಥರ ಟೇಸ್ಟಿಯಾಗಿರುತ್ತೆ. ಅವರೆಕಾಳು ಸೀಸನ್ ಮುಗಿಯೋವರೆಗೂ ಒಂದಿನ ಬಿಟ್ಟು ಒಂದಿನ ಅವರೆಕಾಳನ್ನ ಮಾಡ್ತಾನೆ ಇರ್ತೀನಿ. ನೋಡ್ಬೋದು. ಇನ್ನು ಬೆಳಗ್ಗೆ ಟಿಫನಿಗೆ ಅಂತೇಳಿ ಮಕ್ಕಳಿಗೆಲ್ಲ ಬಾಕ್ಸ್ ಎಲ್ಲ ಕೊಟ್ಟು ರೆಡಿ ಮಾಡಿ ಕಳಿಸ್ಬಿಟ್ರೆ ಇನ್ನು ನಾನು ನಿಧಾನಕ್ಕೆ ಆರಾಮಾಗಿ ಹೋಗ್ಬೋದು ಅಂತ. ಇನ್ನು ನನ್ನ ಮಗಳೂ ಅಷ್ಟೇ ಕಾಲೇಜಿಗೆ ಇನ್ನು ಹೋಗಲ್ಲ ಅಂತ ಹೇಳಿದ್ಲು. ಇನ್ನು ಸ್ವಲ್ಪ ಸುಸ್ತನ ಥರ ಅನ್ನಿಸ್ತಾ ಇದ್ಲು, ಬಟ್ ಹುಷಾರಾಗಿದ್ಲು. ಬಟ್ ಆದ್ರೂ ಕ್ಲಾಸಲ್ಲಾಗಿರಲಿ ಅಲ್ಲೆಲ್ಲ ಇವಾಗ ಡೆಂಗು ಎಲ್ಲ ಬರ್ತಾ ಇರೋದ್ರಿಂದ ಮಕ್ಕಳಿಗೆ ಆದಷ್ಟು ಫುಲ್ಲು ಹುಷಾರಾಗೋವರೆಗೂ ಕಾಲೇಜಿಗಾಗಿರಲಿ ಸ್ಕೂಲ್ಗಾಗಿರಲಿ ಕಳಿಸ್ಬೇಡಿ ಅಂತ ಹೇಳಿದ್ರಿಂದ ಇನ್ನು ಅವಳು ಅಷ್ಟೇ ಇನ್ನು ಬೇಡ ಬಿಡು ಅಂತ ಹೇಳ್ಬಿಟ್ಟು ಇನ್ನು ನಾನು ಅಷ್ಟೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ನೋಡಿದ್ರೆ ನಾನು ಬರ್ತೀನಿ ಅಂತ ಇದ್ಲು. ಅದನ್ನೇ ಹೇಳ್ಕೊತ ಬಾಕ್ಸ್ನ ರೆಡಿ ಮಾಡ್ತಾಯಿದ್ದೆ. ಕಾಲೇಜಿಗೆ ಹೋಗು ಅಂತಂದರೆ ಹೋಗಲ್ಲ, ಸುಸ್ತಾಗುತ್ತೆ, ಅದು ಇದು ಅಂತ ಹೇಳ್ತೀಯ. ದೇವಸ್ಥಾನಕ್ಕೆ ಹೋಗೋಣ, ಅಲ್ಲಿಗೆ ಹೋಗೋಣ, ಹೊರಗಡೆ ಹೋಗೋಣ ಅಂತಂದರೆ ಬರ್ತೀಯಲ್ಲ ನೀನು ಅಂತೇಳಿ ಅದನ್ನೇ ಹೇಳ್ತಾಯಿದ್ದೆ. ನನ್ನ ಮಗನಿಗೆ ಇನ್ನು ಬಾಕ್ಸ್ನೆಲ್ಲ ರೆಡಿ ಮಾಡಿ ಕಳಿಸ್ತಾಯಿದ್ದೆ. ಬಾಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ನನಗೆ ನಿಜವಾಗ್ಲೂ ಬೆಳಗ್ಗೆ ಎಷ್ಟು ಕೆಲಸ ಇರುತ್ತೆ ಅಂತಂದರೆ ಒಂದು ಕಡೆ ನನ್ನ ಮಗನಿಗೆ ಬಾಕ್ಸ್ ಎಲ್ಲ ರೆಡಿ ಮಾಡಲ, ಒಂದು ಕಡೆ ಅವನಿಗೆ ಬಿಟ್ಟು ಬರಲ್ಲ, ಇವಳಿಗೆ ನೋಡ್ಕೊಳ್ಳು ಅವನಿಗೆ ನೋಡ್ಕೊಳ್ಳು. ಬೆಳಗ್ಗೆ ನನಗೆ ಸರಿಯಾಗಿ ವೀಡಿಯೋಸ್ ಆಗಿರಲಿ ಮಾಡೋಕ್ಕೆ ಆಗ್ತಾಯಿಲ್ಲ. ನನಗೆ ಆದಷ್ಟು ಎಷ್ಟಾಗುತ್ತೆ ಅಷ್ಟು ನಾನು ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ, ನೋಡ್ಬೋದು. ಇನ್ನು ಒಂದು ಕಡೆ ಅಡುಗೆಗೆ ಟಿಫನ್ಗೆಲ್ಲ ರೆಡಿ ಮಾಡ್ತಾಯಿದ್ರೆ ಇನ್ನೊಂದು ಕಡೆ ನಮ್ಮ ಮನೆಯವ್ರಿಗೆ ಟೀ ಕಾಫಿ ಅದು ಇದು ಅಂತ ಹೇಳ್ತಾನೇ ಇರ್ತಾರೆ. ಬೆಳಗ್ಗೆ ಹೇಳ್ತಾ ಇರ್ತೀನಿ ಯಾವಾಗಲೂ ಅಷ್ಟೇ. ಒಂದು ಕೈ ಎರಡು ಕೈ ಇದ್ದರೆ ಸಾಕಾಗಲ್ಲ, ಇನ್ನೊಂದು ಎರಡು ಕೈ ದೇವ್ರು ಎಕ್ಸ್ಟ್ರಾ ಕೊಟ್ಟಿದ್ರೆ ನಮ್ಮ ಗೃಹಿಣಿಯರಿಗೆ ತುಂಬ ಚೆನ್ನಾಗಿರ್ತಾ ಇತ್ತು ಅಂತ ಹೇಳ್ತೀನಿ. ಯಾಕೆ ಅಂದರೆ ಬೆಳಗ್ಗೆ ಎಷ್ಟು ಕೆಲಸ ಇರುತ್ತೆ ಅಂತಂದರೆ ಈ ಕಡೆ ಮಕ್ಕಳು ಅಷ್ಟೇ ಆಯ್ತಾ ಅಂತ ಕೂಗ್ತಾ ಇರ್ತಾರೆ. ಈ ಕಡೆ ಮನೆಯವರು ಅಷ್ಟೇ ಟೀ ಆಯಿತಾ ಅದಾಯ್ತಾ ಇದಾಯ್ತಾ ಅಂತ ಕೇಳ್ತಾ ಇರ್ತಾರೆ, ಬಿಸಿ ನೀರು ಆಯಿತಾ ಅಂತ. ಈ ಕಡೆ ಮಗಳೂ ಅಷ್ಟೇ ಈ ಡ್ರೆಸ್ ಹಾಕೊಳ್ಳ ಆ ಡ್ರೆಸ್ ಹಾಕೊಳ್ಳ ಅಂತ ಅವಳು ಕೇಳ್ತಾ ಇರ್ತಾಳೆ. ಈ ಕಡೆ ಹೋಗ್ಬೇಕಾ ಆ ಕಡೆ ಹೋಗ್ಬೇಕಾ, ಈ ಕಡೆ ಟೀ ಮಾಡಬೇಕು, ಈ ಕಡೆ ನನ್ನ ಕೆಲಸ ನಾನು ಮಾಡ್ಕೋಬೇಕು ಅನ್ನೋದು ಎಲ್ಲ ಅರ್ಧಂಬರ್ಧ ಈ ಕಡೆ ಮಾಡ್ತಾ ಇರ್ತೀನಿ, ಆ ಕಡೆ ಹೋಗಿ ಮಕ್ಳಿಗೆ ನೋಡ್ತಾ ಇರ್ತೀನಿ, ಈ ಕಡೆ ಮಾಡ್ತಾ ಇರ್ತೀನಿ, ಈ ಕಡೆ ನೋಡ್ತಾ ಇರ್ತೀನಿ. ಬರೀ ಇದೇ ಕೆಲಸ ಆಗ್ಬಿಟ್ಟಿರುತ್ತೆ. ನಿಮಗೂ ಎಲ್ಲರಿಗೂ ಹೀಗೆ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೂ ಹಿಂಗೇನಾ? ಬೆಳಗ್ಗೆ ಎದ್ದಿದ ತಕ್ಷಣವೇ ಮಕ್ಕಳಾಗಿರಲಿ ಮನೆಯವರಾಗಿರಲಿ ಕಾಲೇಜಿಗೆ ಹೋಗೋ ಮಗಳಾಗಿರಲಿ ಈ ಥರ ಎಲ್ಲ ಕಾಡಿಸ್ತಾ ಇರ್ತಾರೆ. ಹಾಗೇನಾದರೂ ಇದ್ದರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಯಾಲಕ್ಕಿ ಮತ್ತು ಶುಂಠಿ ಎಲ್ಲ ಹಾಕಿ ಟೀನ ಕುದಿಸೋಕ್ಕೆ ಅಂತ ಇಟ್ಟೆ. ಇನ್ನೊಂದು ಕಡೆಗೆ ದೋಸೆಗೆ ಅಂತ ನೆನೆ ಹಾಕ್ತಾಯಿದ್ದೀನಿ. ಬೆಳಗ್ಗೆನೇ ನೆನೆ ಹಾಕ್ಬಿಟ್ರೆ ಸಾಯಂಕಾಲ ಒಂದು 5:30-6 ಗಂಟೆ ಅಷ್ಟೊತ್ತಿಗೆ ರುಬ್ಬಿಟ್ಬಿಟ್ರೆ ನೆಕ್ಸ್ಟ್ ಡೇಗೆ ಹಿಟ್ಟು ಚೆನ್ನಾಗಿ ಹುಳಿಯಾಗಿ ಬರುತ್ತೆ ಮತ್ತು ಉಬ್ಬಿ ಬರುತ್ತೆ. ಇಲ್ಲ ಅಂತಂದರೆ ಈ ಚಳಿನಲ್ಲಿ ಹಿಟ್ಟು ಉಬ್ಬೋದು ಇಲ್ಲ ಮತ್ತು ಚೆನ್ನಾಗಿ ಹುಳಿಯಾಗೂ ಬರೋದಿಲ್ಲ. ಹಾಗಾಗಿಬಿಟ್ಟು ಆದಷ್ಟು ಬೇಗನೆ ರುಬ್ಬಿಟ್ಬಿಟ್ರೆ ನೆಕ್ಸ್ಟ್ ಡೇಗೆ ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ಬೆಳಗ್ಗೆನೇ ಅಷ್ಟೇ ದೋಸೆಗೆ ಅಂತ ನೆನೆಸ್ತಾ ಇದ್ದೀನಿ. ಇನ್ನು ನಮ್ಮನೇಲಿ ದೋಸೆ ಮಾಡಿದ್ರೆ ಜಾಸ್ತಿನೇ ನೆನೆಸ್ತೀನಿ. ಸುಮಾರು 1 kg ಅಷ್ಟನ್ನ ಅಕ್ಕಿನ ನೆನೆಸ್ಬಿಡ್ತೀನಿ. ಯಾಕೆ ಅಂತಂದರೆ ಇನ್ನು ಮಕ್ಕಳು ಮನೇಲಿ ಇರ್ತಾರೆ, ಏನಾದರೂ ಸಾಯಂಕಾಲ ಸ್ನ್ಯಾಕ್ಸು ಇದು ಏನಾದರೂ ಕೇಳ್ತಾ ಇರ್ತಾರೆ. ಆವಾಗ ನಾನು ಅವರಿಗೆ ದೋಸೆ ಟೊಮೆಟೊ ದೋಸೆ ಆಗಿರಲಿ ಈರುಳ್ಳಿ ದೋಸೆ ಆಗಿರಲಿ ಆ ಥರ ಏನಾದರೂ ಎಗ್ ದೋಸೆ ಆ ಥರ ವೆರೈಟೀಸ್ ಮಾಡಿಕೊಡ್ಬೋದು ಅಂತೇಳ್ಬಿಟ್ಟು ದೋಸೆ ಹಿಟ್ಟಿಗೆ ಅಂತೇಳ್ಬಿಟ್ಟು ಜಾಸ್ತಿನೇ ಅಕ್ಕಿ ನೆನೆಸಾಕ್ತೀನಿ. ಇನ್ನು ನೋಡ್ಬೋದು ಇನ್ನೊಂದು ಕಡೆ ಅದೆಲ್ಲ ಮಾಡೋಷ್ಟರಲ್ಲಿ ಇನ್ನೊಂದು ಕಡೆಗೆ ಚೆನ್ನಾಗಿ ಟೀ ಎಲ್ಲ ಕುದ್ದು ಚೆನ್ನಾಗಾಗಿದೆ. ನಮ್ಮನೇಲಿ ಬೆಳಿಗ್ಗೆನೇ ಬಿಸಿ ನೀರಿಗೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಮೆಂತೆಕಾಳು ಮತ್ತು ಒಂದು ಸ್ವಲ್ಪ ಚಕ್ಕೆ 1 ಇಂಚಷ್ಟು ಚಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ಸೋಸಿಬಿಟ್ಟು ನೀರನ್ನ ನಾನು ಮತ್ತು ನಮ್ಮ ಮನೆಯವರಿಬ್ಬರು ಒಂದೊಂದು ಗ್ಲಾಸ್ನ ಆಲ್ರೆಡಿ ಬೆಳಗ್ಗೆನೇ ಕುಡಿದ್ಬಿಟ್ಟಿರ್ತೀವಿ. ಆ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ಬ್ಲಡ್ಡು ಅಷ್ಟೇ ಪ್ಯೂರಿಫೈ ಆಗುತ್ತೆ. ಆಮೇಲೆ ನಮಗೆ ಏನೇನು ನಮ್ಮ ಬಾಡಿನಲ್ಲಿ ಕೆಟ್ಟದ್ದು ಇರುತ್ತೆ ಅದನ್ನೆಲ್ಲ ಹೋಗುತ್ತೆ ಅಂತ ನಮ್ಮ ಮನೆಯವರು ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳ್ತಾರೆ. ನನಗೆ ಅದೆಲ್ಲ ಅಷ್ಟು ಚೆನ್ನಾಗಿ ಗೊತ್ತಾಗಲ್ಲ. ನನಗೆ ಏನು ಅಂತ
ಅಂತಂದರೆ ಅವ್ರು ಹೇಳ್ತಾ ಇರ್ತಾರೆ ಹಿಂಗೆ ಹಂಗೆ ಅಂತೇಳ್ಬಿಟ್ಟು ಅದ್ರ ಸಲುವಾಗಿ ಅದನ್ನು ಮಾಡಿಬಿಟ್ಟು ಚಕ್ಕೆ ಮತ್ತು ಮೆಂತೆಕಾಳು ಹಾಕ್ಬಿಟ್ಟು ನೀರನ್ನ ಬೆಳಗ್ಗೆನೇ ಕುಡಿದಿಡ್ತೀವಿ. ಸೇರ್ಕೋ ಚಿಂಟು ನೀನು ಅಂಥವಕ್ಕೆಲ್ಲ ಸೇರ್ಕೋಬೇಕತ್ತ ಸ್ಪೋರ್ಟ್ಸಿಗೆ, ಎಷ್ಟು ಇಂಪಾರ್ಟೆಂಟ್ ಅವೆಲ್ಲ. ಮತ್ತು ಡ್ರಮ್ ಸ್ಟಕ್ಕ ಏನೋ ಹೇಳಿದಿಲ್ಲ, ಡ್ರಮ್ ಸ್ಟರ್ ಅವೆಲ್ಲ ಏನು ಮತ್ತೆ ಮತ್ತು ಅದಂಥವನ್ನೆಲ್ಲ ಸೇರ್ಕೋಬೇಕು ತಾನೇ. ಬೇರೆ ಅದು ಸೇರ್ಕೋ. ಚೆಸ್ ಹೆಂಗಿದ್ರೆ ಇಷ್ಟ ಅಲ್ಲ ನಿನಗೆ? ಚೆಸ್ ಇಲ್ವಾ? ಕೇರಮ್ಮು ಇಲ್ಲ. ಹೌದಾ? ಕರಾಟೆಗಾದರೆ ಸೇರ್ಕೋಬೋದಿತ್ತು ತಾನೆ ನೀನು? ಏಕೆ ರೋಬೋಟಿಕ್ ಕ್ಲಾಸಿಗೆ ಸೇರ್ಕೋಬೋದಿತ್ತು ತಾನೆ? ಓ ನನಗೆ ಗೊತ್ತಾಯ್ತು ನೀನು ಯಾಕೆ ಸೇರ್ಕೊಂಡಿಲ್ಲ ಅಂತ. ಸೇರಿಕೊಂಡ್ರೆ ಬೇಗನೆ ಬರೋಕ್ಕಾಗಲ್ಲ ಮನೆಗೆ, ಗೇಮ್ ಆಟಾಡೋಕ್ಕಾಗಲ್ಲ. ರೋಬೋಟಿಕ್ಸ್ ಇರಬೇಕಂದ್ರೆ ಹಿಂದಿನ ವರ್ಷದ್ದು ನಾಲೆಜ್ ಇರಬೇಕು, ಟೆಕ್ನಾಲಜಿ ಅದು ಇರಬೇಕು ನಿನಗೆ. ನೀನು ಕಲಿಬೇಕು ಅದೆಲ್ಲ. ಚಿಕ್ಕ ಮಕ್ಕಳು ಬ್ಯಾಚ್ ಇರ್ತಾರೆ, ಅಲ್ಲಿ ಹೋಗ್ಬೇಕು, ಕಲಿಬೇಕು, ನೀನು ಕಲಿಬೇಕು. ನೀನು ಗೇಮ್ ಆಟಾಡಬೇಕು ಮನೆಗೆ ಬಂದುಬಿಟ್ಟು ಅಂತೇಳೇ ನೀನು ಸೇರ್ಕೊಂಡಿಲ್ಲ ಯಾವುದಕ್ಕೂ. ಬೇಬೇನೆ ತಿನ್ನು, ಆ ಮೊಸರು ಬಜ್ಜಿ ಎಲ್ಲ ಫುಲ್ ಖಾಲಿ ಮಾಡ್ಬೇಕು ನೋಡು. ಸ್ಕೂಲ್ ಬ್ಯಾಗ್ ಅಂತೂ ಒಳ್ಳೆ ಯಮ ಭಾರ ಇದ್ದಷ್ಟೈತೆ, ಎಷ್ಟು ವೇಟ್ ಇದೆ ಅಲ್ವಾ? ಯಾಕೆ ಹಂಗೆ ಇಟ್ಕೊಂಡ್ಯಾ ಬಾಯಲ್ಲೇ? ಏನಾಯ್ತು? ಚೆನ್ನಾಗಿಲ್ವಾ ಪಲಾವು? ಮತ್ತು ಮೊಸರು ಬಜ್ಜಿ, ಚಕ್ಕೆನ ತೆಗಿಬೇಕು, ಸೈಡಿಗೆ ಇಡಬೇಕು, ತಿನ್ನಬೇಕು. ಬ್ಯಾಗ್ ಅಂತೂ ಎಷ್ಟು ಭಾರ ಅಂದರೆ ಪಾಪ ಇವರಿಗೆ IC ಸಿಲೆಬಸ್ ಆಗಿರೋದ್ರಿಂದ 11 ಸಬ್ಜೆಕ್ಟ್ಸ್ ಇರ್ತವೆ, ಹಂಗಾಗಿ ತುಂಬ ಅಂದರೆ ತುಂಬ ಬುಕ್ಸು ಭಾರ. ನಮಗೆ ಸ್ಟೇಟ್ ಸಿಲೆಬಸ್ನಲ್ಲೆಲ್ಲ ಏನೊಂದು 5-6 ಇರ್ತಾಯಿತ್ತು. ಕನ್ನಡ, ಇಂಗ್ಲೀಷು, ಮ್ಯಾಥ್ಸು, ಸೈನ್ಸು, ಸೋಷಲ್ಲು, ಹಿಂದಿ. ಇವ್ರಿಗೆ ಹಂಗಲ್ಲ, ಬೇರೆ ಬೇರೆ ಸಬ್ಜೆಕ್ಟ್ಸ್ ಎಲ್ಲ ಇದ್ದಾವೆ. ಒಟ್ಟೆಲ್ಲವೂ 11 ಸಬ್ಜೆಕ್ಟ್ ಇದ್ದಾವೆ. ಏನು ಇಂಗ್ಲೀಷ್ 1, ಇಂಗ್ಲೀಷ್ 2, ಏನೇನೋ ಎಷ್ಟೊಂದು ಇದ್ದಾವೆ. ಅದರಲ್ಲೇನೇ ಏನು ಓದ್ತಾರೋ ಏನೋ. ಮತ್ತೆ ಓದ್ತೀಯಾ? ಏನು ಓದ್ತೀಯ? ಬುಕ್ಕನ್ನ ಏನು ಬುಕ್ಕನ್ನ ಓದ್ತಿ? ಇನ್ನು ಟಿಫನ್ ಎಲ್ಲ ಮಾಡಿಕೊಂಡು ನನ್ನ ಮಗ ಇನ್ನು ಸ್ಕೂಲ್ಗೆ ಅಂತೇಳಿ ಹೋದ. ಇನ್ನು ಸ್ಕೂಲ್ಗೆ ನನ್ನ ಮಗಳು ಇನ್ನು ಕಾಲೇಜಿಗೆ ಅಂತ ಹೋಗಲಿಲ್ಲ, ಹೇಳಿದ್ನಲ್ವ ಸುಸ್ತಿತ್ತು ಅಂತ. ಇನ್ನು ನನಗೂ ಇನ್ನು ಕೆಲಸ ಸ್ಟಾರ್ಟ್ ಆಗುತ್ತೆ. ಅವರೆಲ್ಲ ಸ್ಕೂಲ್ಗೆ ಕಾಲೇಜಿಗೆಲ್ಲ ಹೋದ್ಮೇಲೆ ಇನ್ನು ಅವಳು ಮನೇಲಿದ್ಲು, ಅವಳು ಮಲ್ಕೊಂಡಿದ್ಲು ಅಂತ ಇನ್ನು ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಇನ್ನು ಶುಕ್ರವಾರ ಆಗಿರೋದ್ರಿಂದ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಸೋಮವಾರನೇ ಅಂದರೆ ಸೋಮವಾರ ನಮ್ಮ ಮನೆ ದೇವರಾಗಿರೋದ್ರಿಂದ ಎಲ್ಲ ದೇವ್ರದ್ದು ಸಾಮಾನಾಗಿರಲಿ ಮತ್ತು ಫೋಟೋ ಆಗಿರಲಿ ಆದಷ್ಟು ನಾನು ಸೋಮವಾರನೇ ಎಲ್ಲ ಕ್ಲೀನ್ ಮಾಡ್ಕೊಳೋದು. ಇನ್ನು ಈ ವಾರ ಮಾಡ್ಕೊಳಕ್ಕಾಗಿರಲಿಲ್ಲ ಅಂತೇಳ್ಬಿಟ್ಟು ಶುಕ್ರವಾರನ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ. ಕೆಲವರು ಶುಕ್ರವಾರ ಕಳಸನ ತೆಗಿಬಾರ್ದು ಅಂದರೆ ಗುರುವಾರ ದಿನವೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ಬೇಕು ಅಂತ ಹೇಳ್ತಾ ಇರ್ತಾರೆ. ಇನ್ನು ನಮಗೆ ಹೆಣ್ಮಕ್ಳಿಗೆ ಪ್ರಾಬ್ಲಮ್ಸ್ ಇದ್ದೇ ಇರ್ತಾವಲ್ವ, ಹಾಗಾಗಿ ಇನ್ನು ಎಲೆ ಎಲ್ಲ ಒಣಗೋದಂಗೆ ಆಗ್ಬಿಟ್ಟಿರುತ್ತೆ. ಇನ್ನು ಹಂಗೆ ಎಲೆ ಎಲ್ಲ ಒಣಗೋಗಿರೋದು ಇಟ್ಕೊಂಡು ಪೂಜೆ ಮಾಡೋಕ್ಕೂ ಒಂಥರ ಮನಸ್ಸು ಸರಿಯಾಗೋದಿಲ್ಲ. ಹಾಗಾಗಿ ಎಲ್ಲವನ್ನೂ ಕ್ಲೀನ್ ಮಾಡಿಬಿಟ್ಟು ಎಲ್ಲ ದೇವ್ರ ಸಾಮಾನೆಲ್ಲ ವಾಶ್ ಮಾಡ್ಕೊಂಡ್ಬಿಟ್ಟು ಇನ್ನು ನೋಡ್ಬೋದು ಎಲ್ಲ ಅರಿಶಿನ ಕುಂಕುಮ ಗಂಧ ಎಲ್ಲ ಹಚ್ಬಿಟ್ಟು ಇನ್ನು ಪೂಜೆಗೆ ಅಂತ ರೆಡಿ ಮಾಡ್ತಾಯಿದ್ದೀನಿ. ಈ ಚಿಕ್ಕ ಪ್ಲೇಟ್ನಲ್ಲಿ ಒಂದು ಸ್ವಲ್ಪ ಅಕ್ಕಿ ಕಾಳು ಹಾಕ್ಬಿಟ್ಟು ಗಣೇಶ, ಲಕ್ಷ್ಮಿ, ಸರಸ್ವತಿ ಮತ್ತು ನಾಗಪ್ಪದು 2 ಚಿಕ್ಕದೊಂದು ದೊಡ್ಡದೊಂದು, ಆಮೇಲೆ ಶಿವಲಿಂಗ 1, ಇದನ್ನಿಷ್ಟು ಇಟ್ಬಿಟ್ಟು ನಾನು ಪೂಜೆನ ಮಾಡ್ತೀನಿ. ಫಸ್ಟ್ ಆಗಿದ್ದರೆ ಎಷ್ಟೊಂದು ಫೋಟೋಸು ಮತ್ತು ಎಷ್ಟೊಂದು ಸಣ್ಣ ಸಣ್ಣದು ಮೂರ್ತಿಗಳೆಲ್ಲ ಇದ್ವು. ಅದನ್ನು ತುಂಬ ನಿಷ್ಠೆಯಿಂದ ನೈವೇದ್ಯ ಎಲ್ಲ ಇಟ್ಬಿಟ್ಟು ಮಾಡಬೇಕು. ಡೈಲಿ ಅದನ್ನೆಲ್ಲ ವಾಶ್ ಮಾಡಬೇಕು, ಕ್ಲೀನ್ ಮಾಡಿಕೊಂಡು ಹೂವು ಇಟ್ಬಿಟ್ಟು ಪೂಜೆ ಮಾಡಬೇಕು. ಜಾಸ್ತಿ ಇಟ್ಕೊಳಕ್ಕೆ ಹೋಗಬೇಡಿ ಅಂತೇಳ್ಬಿಟ್ಟು ದೇವಸ್ಥಾನದ್ದು ಪೂಜಾರಿಯವರು ಹೇಳಿದರು. ಹಾಗಾಗಿಬಿಟ್ಟು ನಾನು ಎಷ್ಟೊಂದು ಚಿಕ್ಕ ಚಿಕ್ಕ ಮೂರ್ತಿಗಳನ್ನೆಲ್ಲ ತೆಗೆದು ಇಟ್ಬಿಟ್ಟಿದ್ದೀನಿ.
ಅದು ದೇವ್ರದ್ದು ಮೂರ್ತಿ ಇಟ್ಕೊಂಡ್ರು ನಮ್ಮ ಮುಷ್ಟಿಗಿಂತ ಸಣ್ಣದಿರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಯಾವುದಾದ್ರು ಮುಷ್ಟಿಗಿಂತ ಸಣ್ಣದಿದ್ದೀರಾ ಅಂಥವನ್ನೆಲ್ಲ ಇಟ್ಕೊಂಡು ಇನ್ನು ಉಳಿದಿರೋದು ಮೂರ್ತಿಗಳ್ನೆಲ್ಲ ದೇವಸ್ಥಾನಕ್ಕೇನೆ ಕೊಟ್ಬಿಟ್ಟೆ ನಾನು. ಇನ್ನು ಅದೂ ಅಷ್ಟೇ, ಕೆಲವ್ರು ಏನು ಮಾಡಿಬಿಡ್ತಾರೆ ಅಂದರೆ ದೇವ್ರ ಫೋಟೋ ಆಗಿರಲಿ ಮತ್ತು ದೇವ್ರದ್ದು ಯಾವುದಾದ್ರೂ ಸಣ್ಣ ಪುಟ್ಟ ಮೂರ್ತಿಗಳು ಇರುತ್ತಲ್ವ, ಅದನ್ನೆಲ್ಲವೂ ಕಟ್ಬಿಟ್ಟು ಮೇಲ್ಗಡೆ ಎಲ್ಲೋ ಒಂದು ಕಡೆ ಹಾಕ್ಬಿಡ್ತಾರೆ. ಆ ಥರ ಪೂಜೆ ಮಾಡಿರೋ ಅಂಥ ಫೋಟೋ ಆಗಿರಲಿ, ದೇವ್ರದ್ದು ಮೂರ್ತಿಗಳ್ನಾಗಿರಲಿ ಆ ಥರ ಕಟ್ಬಿಟ್ಟು ಎಲ್ಲೋ ಒಂದು ಕಡೆ ಮೇಲ್ಗಡೆ ಹಾಕ್ಬಿಡೋದು, ಅದನ್ನು ಪೂಜೆ ಇರಲಿಲ್ಲಂಗೆ ಇಡೋದು, ಆ ಥರ ಎಲ್ಲ ಇಟ್ಕೊಳಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಆ ಥರ ಇಡೋದ್ರಿಂದ ನಮಗೆ ಒಳ್ಳೆಯದಲ್ಲ ಅದು. ಯಾಕೆ ಅಂದರೆ ನಾವು ಅಷ್ಟು ನಿಷ್ಠೆಯಿಂದ ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಪೂಜೆ ಇರಲಿಲ್ಲಂಗೆ ಎಲ್ಲೋ ಮೇಲ್ಗಡೆ ಹಾಕ್ಬಿಡ್ತೀವಿ, ಡಸ್ಟು ಧೂಳು ಎಲ್ಲೋ ಒಂದು ಕಡೆ ಇರುತ್ತೆ. ಹಾಗಾಗಿ ಅದನ್ನು ದಯವಿಟ್ಟು ಯಾರೇ ಆದ್ರೂ ಆ ಥರ ಮಾಡೋಕ್ಕೆ ಹೋಗಬೇಡಿ. ಬೇಡ ಆಗಿರೋ ಫೋಟೋ ಅಥವಾ ಪೂಜೆ ಮಾಡೋಕ್ಕಾಗಲಿಲ್ಲ ಅಂತ ಫೋಟೋ, ಯಾರಾದರೂ ಕೆಲವರು ಹೇಳ್ತಾರಲ್ಲ ಈ ದೇವ್ರು ನಮಗೆ ಆಗಿ ಬಂದಿಲ್ಲ, ಇದನ್ನ ಇಟ್ಟದಾಗಿಂದ ಏನೋ ಹಂಗೆ ಆಯಿತು ಅಂತ ಹೇಳ್ತಾರಲ್ಲ, ಆ ಥರ ಏನಾದರೂ ಅಂತ ಅನಿಸಿದರೆ ಆ ಫೋಟೋನ ದೇವಸ್ಥಾನದಲ್ಲಾದರೂ ಇಲ್ಲ ಅಂತಾದರೂ ಹರಳಿ ಮರ ಕಟ್ಟಿ ಇರುತ್ತಲ್ಲ ಅಲ್ಲಾದ್ರೂ ಇಟ್ಟು ಬಂದ್ರೂ ಏನು ಅಂತ ಅನ್ಸಲ್ಲ. ಈ ಥರ ಎಲ್ಲೆಲ್ಲೋ ಇಟ್ಬಿಡೋದು, ಬಿಸಾಕೋದು ಆ ಥರ ಮಾತ್ರ ಖಂಡಿತ ಮಾಡೋಕ್ಕೆ ಹೋಗಬಾರ್ದು. ನೋಡ್ಬೋದು. ಇನ್ನು ಪೂಜೆ ಎಲ್ಲ ಆದಮೇಲೆ ಕಾಯಿ ಎಲ್ಲ ಒಡೆದ್ಬಿಟ್ಟು ಹೂವು, ಬಿಲ್ವ ಪತ್ರೆ ಮತ್ತು ಗರಿಕೆ ಇದನ್ನೆಲ್ಲ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿದ್ರೆ ಏನೋ ಒಂಥರ ಶಾಂತಿ ನೆಮ್ಮದಿಯಾಗಿರುತ್ತೆ. ಅದರಲ್ಲಿ ಈಗ ಹೂವಿಂದು ಸೀಸನ್ನು, ಮಲ್ಲಿಗೆ ಹೂ ಆಗಿರಲಿ, ದುಂಡು ಮಲ್ಲಿಗೆ ಆಗಿರಲಿ, ಕಾಕಡ ಅಂತಾರಲ್ಲ ಅದು, ಕನಕಾಂಬರ ಎಲ್ಲ ಸೀಸನ್ ಆಗಿರೋದ್ರಿಂದ ಚೆನ್ನಾಗಿ ಹೂವು ಸಿಗುತ್ತೆ. ಈ ಥರ ದೇವರಿಗೆ ಫುಲ್ಲು ಹೂವೆಲ್ಲ ಮುಡಿಸ್ಬಿಟ್ಟು ಇನ್ನು ಪೂಜೆ ಮಾಡಿದ್ರೆ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತಲ್ವ. ಪೂಜೆ ಮಾಡೋಕ್ಕೇನೆ ಸುಮಾರು ಟೈಮ್ನ ತೊಗೊಂಡ್ಬಿಡ್ತೀನಿ ನಾನು. ಇನ್ನು ಮಕ್ಕಳು ಬೇರೆ ಇರೋದಿಲ್ಲಲ್ಲ, ಹಾಗಾಗಿ ಇನ್ನು ಮಧ್ಯಾಹ್ನಕ್ಕೆ ಬೇರೆ ಟೆನ್ಷನ್ ಇರೋದಿಲ್ಲ. ನಾನು ಯಾವಾಗಲೂ ಅಷ್ಟೇ ಶುಕ್ರವಾರ ಅಂಥ ದಿನ ಮಾತ್ರ ನಾನು ಜಾಸ್ತಿ ಟೊಮೊಟೊ ಬಾತು ಆಗಿರಲಿ, ಇಲ್ಲ ಅಂತಂದರೆ ಪಲಾವ್ ಮಾಡಿಬಿಡ್ತೀನಿ. ಮಧ್ಯಾಹ್ನಕ್ಕೆ ಅದೇ ತಿನ್ಬೋದು. ಇನ್ನು ರಾತ್ರಿಗೆ ಮಕ್ಕಳಿಗೆ ಏನಾದರೂ ಬಿಸಿ ಬಿಸಿ ಚಪಾತಿ ಆ ಥರ ಮಾಡಿಕೊಟ್ರೆ ಆಯಿತು ಅಂತ. ಹಾಯ್ ಫ್ರೆಂಡ್ಸ್, ಇವಾಗ ತಾನೇ ಜಸ್ಟು ಪೂಜೆ ಎಲ್ಲ ಆಯಿತು. ಶುಕ್ರವಾರ ಆಗಿರೋದ್ರಿಂದ ಎಲ್ಲ ದೇವ್ರದ್ದೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ಇಷ್ಟೊತ್ತಾಯಿತು. ಅಂದರೆ ನಮಗೆ ದೇವ್ರ ಮನೆ ಇಲ್ಲ, ಹಂಗಾಗ್ಬಿಟ್ಟು ಇಷ್ಟರಲ್ಲೇ ಒಂಥರ ಗೂಡು ಥರ ಇದನ್ನು ಮಾಡಿಕೊಂಡು ಸೈಡಿಗೆಲ್ಲ ಇದನ್ನು ಇಟ್ಕೊಂಡು ಗೂಡು ಥರ ಮಾಡಿಕೊಂಡು ಪೂಜೆನ ಮಾಡ್ತೀನಿ. ನನಗೆ ದೇವ್ರ ಮನೆ ಇದ್ದರೆ ಚೆನ್ನಾಗಿರ್ತಾಯಿತ್ತು. ಒಂಥರ ಎಲ್ಲ ಮನೆಗಳಲ್ಲಿ ದೇವ್ರ ಮನೆ ಇರ್ತಾಯಿತ್ತು. ಈ ಮನೇಲಿ ಮಾತ್ರ ದೇವ್ರ ಮನೆ ಇಲ್ಲ. ಸಾಮಾನ್ಯವಾಗಿ ಅಪಾರ್ಟ್ಮೆಂಟಲ್ಲಿ ದೇವ್ರ ಮನೆ ಇರಲ್ಲ. ಇವಾಗ ಕಟ್ತಾ ಇರೋದ್ರಲ್ಲಿ ಅಪಾರ್ಟ್ಮೆಂಟ್ನಲ್ಲಿ ದೇವ್ರ ಮನೆ ಇದ್ದಾವೆ. ಫಸ್ಟ್ ಹಳೇದಿರೋ ಅದರಲ್ಲೆಲ್ಲ ದೇವ್ರ ಮನೆಯೇ ಇಲ್ಲ. ಹಾಗಾಗಿ ಇದು ನಾನೇ ಮಾಡ್ಕೊಂಡಿರೋ ಅಂಥ ದೇವ್ರ ಮನೇನ ಮಾಡ್ಕೊಂಡಿದ್ದೀನಿ. ಅಂದರೆ ದೇವ್ರದ್ದು ಗೂಡು ಥರ ಮಾಡ್ಕೊಂಡಿದ್ದೀನಿ. ಬಟ್ ಎಲ್ಲೇ ಮಾಡಿದ್ರೂ ದೇವರು ಪೂಜೆ ಮಾಡಿದ್ರೆ ಶಾಂತಿ ನೆಮ್ಮದಿ ಅದು ಇದ್ದೇ ಇರುತ್ತೆ. ದೇವ್ರ ಮನೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಏನಂದರೆ ಏನಾದರೂ ನೈವೇದ್ಯಗಳು ಇಡೋಕ್ಕಾಗಿರಲಿ, ಪ್ಲೇಸ್ ಆಗಿರಲಿ, ಹಣ್ಣು ಅದನ್ನೆಲ್ಲ ಇಡೋಕ್ಕೆಲ್ಲ ಸ್ವಲ್ಪ ಚೆನ್ನಾಗಿ ಸ್ಪೇಸ್ ಎಲ್ಲ ಚೆನ್ನಾಗಿರ್ತಾಯಿತ್ತು. ಇಷ್ಟರಲ್ಲಿ ಕಟ್ಟಾಗುತ್ತೆ, ಇದರಲ್ಲಿ ಇಡ್ತೀನಿ. ಈಗೆಲ್ಲ ಫ್ರೂಟ್ಸ್ ಇಟ್ಟಿದ್ದೆಲ್ಲ ತೆಗೆದ್ಬಿಟ್ಟು ಇನ್ನು ಟಿಫನ್ ಆಗಿಲ್ಲ. ಅವಾಗಲೇ ಆ ಟೈಮ್ 11:30 ಆಗಿ ಬಂದಿದೆ. ಎಲ್ಲ ಮಾಡ್ಕೊಂಡಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ಹಂಗಾಗ್ಬಿಟ್ಟು ಇವಾಗ ಇನ್ನು ಟಿಫನ್ನು ಮಾಡಬೇಕು. ಟಿಫನ್ಗೆ ಬೆಳಗ್ಗೆ ಪಲಾವ್ ಮಾಡಿದ್ದೆ. ಎಲ್ಲ ಎಷ್ಟೊಂದಿದೆ ಎಲ್ಲ ಮಡ್ಚಿಡಬೇಕು. ನನ್ನ ಮಗಳೂ ಇವತ್ತೇನೋ ಸ್ವಲ್ಪ ಸುಸ್ತಾಗಿದೆ ಅಂತೇಳಿ ಅವಳು ಹೋಗಲಿಲ್ಲ ಕಾಲೇಜಿಗೆ. ಸ್ಕೂಲ್ ಅಂತ ಹೇಳಿ ಬರೀ ಸ್ಕೂಲ್ ಅಂತಲೇ ನೆನಪು ಬರುತ್ತೆ. ಅವಳು ಕಾಲೇಜಿಗೆ ಹೋಗಿಲ್ಲ. ಸ್ವಲ್ಪ ಏನೋ ಬರ್ಕೊಳೋದಿದೆ, ರೆಕಾರ್ಡ್ಸ್ ಅಂತೇಳಿ ಬರ್ಕೊತಾ ಇದ್ದಾಳೆ. ಓದ್ಕೊತಾ ಇದೆಯಾ? ಇಷ್ಟೊತ್ತಂಗೆ ಬರ್ಕೊತಾ ಇರಲಿ, ಇವಾಗ ಏನೋ ಓದ್ಕೊತಿದ್ದಾಳಂತೆ. ಇನ್ನು ಬಟ್ಟೆಗಳಂತೂ ಎಷ್ಟೊಂದಿದ್ದಾವೆ, ರಾಶಿ ಬಟ್ಟೆ ಇದ್ದಾವೆ. ಒಣಗ್ತಾ ಇಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಗಾಳಿಗೆ ಹಾಕ್ಬಿಟ್ಟು ಫ್ಯಾನ್ ಹಾಕಿ ಹಂಗೆ ಒಣಗಿಸ್ತಾ ಇದ್ದೀವಿ. ಇನ್ನು ಏನೂ ಮಾಡೋಕ್ಕಾಗಲ್ಲ. ಹೀಗೆಲ್ಲ ಬಟ್ಟೆ ಎಲ್ಲ ಮಡಿಸ್ಬೇಕು. ಫಸ್ಟು ತಿನ್ನೋಕೆ ಏನಾದರೂ ಬೇಕು, ಇಲ್ಲ ಅಂತಂದರೆ ಆಗಲ್ಲ. ಹಂಗಾಗಿ ಫಸ್ಟ್ ತಿಂದು ಆಮೇಲೆ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ. ಇವತ್ತಿನ ದಿನ ಹೇಗೋಗುತ್ತೆ ಏನೋ. ಪೂಜೆ ಎಲ್ಲ ಆಯಿತು. ಟೈಮ್ ಹೋಗಲಿ 11:30 ಆಗಿ ಬಂದಿದೆ. 11:30 ಇನ್ನೊಂದು 5 ನಿಮಿಷ ಹೋದರೆ 11:30 ಆಗುತ್ತೆ. ಬೆಳಗ್ಗೆ ಟಿಫನ್ ಮಾಡಿದ್ದು ಸುಮಾರು ಎಷ್ಟು ಗಂಟೆಗೆ 7:30 ಮಾಡಿದ್ದೆ ಅನ್ಸುತ್ತೆ. ಚಿಂಟು ಹೋಗಟ್ಟೆ 7:30 ಟಿಫನ್ ಮಾಡಿದ್ದೆ. ಈಗ 11:30 ಹೆಂಗಿದೆ ಪಲಾವ್ ಮಾಡಿರೋದು ಹೆಂಗಿದೆ ಅಂದರೆ ಐಸ್ನಲ್ಲಿ ಇಡ್ದಂಗಿದೆ. ಅಷ್ಟು ತಣ್ಣಗಿದೆ, ಚಳಿಗೆ ತಣ್ಣಗಾಗ್ಬಿಟ್ಟಿದೆ. ಬೆಳಗ್ಗೆ ಬಿಸಿ ಇದ್ದಾಗ ತಿಂದ್ರೇ ಚೆನ್ನಾಗಿರುತ್ತೆ. ಬಟ್ ಶುಕ್ರವಾರ ದಿನ ಸಾಮಾನ್ಯವಾಗಿ ಸ್ವಲ್ಪ ಪಲಾವು, ಬಿಸಿಬೇಳೆಭಾತ್ ಆ ಥರ ಮಾಡ್ತೀನಿ. ಯಾಕಂದರೆ ಪೂಜೆ ಮಾಡೋದೆಲ್ಲ ಲೇಟ್ ಆಗಿಬಿಡುತ್ತೆ, ಅಡುಗೆ ಮಾಡೋದು ಒಂದ್ಸರಿ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಮಾಡ್ತೀನಿ. ನೋಡಿದ್ರೆ ಇವಾಗ ತಿನ್ನೋಕ್ಕೆ ನನಗೆ ಐಸಾದಂಗೆ ಆಗ್ಬಿಟ್ಟಿದೆ. ತಿನ್ನೋಕ್ಕೆ ಆಗ್ತಾಯಿಲ್ಲ ನನಗೆ. ತಿನ್ನೋಕೆ ಆಗ್ತಾಯಿಲ್ಲ ಅಂತಲ್ಲ, ಪಲಾವ್ ಅಂದರೆ ಇಷ್ಟ, ಸಕ್ಕತ್ತಾಗಿದೆ. ಬಟ್ ಐಸಾಗ್ಬಿಟ್ಟಿದೆ, ತಣ್ಣಗಾಗ್ಬಿಟ್ಟಿದೆ. ಏನು ಮಮ್ಮಿ ನೀನು ಇಲ್ಲಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀಯಲ್ಲ.
ಇಲ್ಲಿಗೆ ಅಷ್ಟೇ ಅಲ್ಲ, ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ತೀನಿ. ಮೊನ್ನೆ ನಾನು ಗಾಡಿನಲ್ಲಿ ಹೋಗುವಾಗ ನಿಜವಾಗ್ಲೂ ಮೊನ್ನೆ ನಾನು ಗಾಡಿನಲ್ಲಿ ಹೋಗುವಾಗ ನಾಯಿ ಅಡ್ಡ ಬಂದ್ಬಿಟ್ಟು, ನಾನು ಗಾಡಿ ನಿಲ್ಲಿಸ್ಬಿಟ್ಟು ನಾಯಿಗೆ ಹೇಳಿದೆ, ಏ ನಾಯಿ ಅಡ್ಡ ಬರ್ತಿಲ್ಲ, ಗೊತ್ತಾಗಲ್ಲ ನಿಮಗೆ, ಸೈಡಿಗೆ ಕುತ್ಕೋಬೇಕು ಅಂದಿತ್ತು. ಹೋಗಿ ಸೈಡಿಗೆ ಕುತ್ಕೊಂಡ್ಬಿಡ್ತದು, ಕುತ್ಕೊಂಡ್ಬಿಡ್ತು. ಆಮೇಲೆ ಹೋಗ್ತಾ ಬರ್ತಾ ಇತ್ತಲ್ಲ, ನಾನು ಹೋದ್ರೆ ಸಾಕು ಸೈಡಿಗೆ ಕುತ್ಕೊಂಡಿರ್ತೈತೆ. ಎಷ್ಟು ಬುದ್ಧಿಗಳಲ್ಲ ಅದಕ್ಕೆ, ನಿಜವಾಗ್ಲೂ ಎಷ್ಟು ಬುದ್ಧಿಗಳು ನಾನು ಹೇಳ್ಬೇಕಂತಂದ್ರೆ. ದೇವಸ್ಥಾನಕ್ಕೆ ಹೋಗೋಣ ಅಂತ ಬನಶಂಕರಿ ದೇವಸ್ಥಾನ, ತುಂಬ ದಿನ ಆಗಿತ್ತು ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು, ಅದಕ್ಕೆ ಬನಶಂಕರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನಾನು ಮತ್ತು ನನ್ನ ಮಗಳು. ದೇವಸ್ಥಾನದಲ್ಲಿ ಎಷ್ಟು ರಶ್ ಇತ್ತು ಅಂತಂದರೆ ತುಂಬ ರಶ್ ಇತ್ತು. ಇಲ್ಲಿ ಫ್ರೀಯಾಗಿ ದರ್ಶನ ಒಂದು, ಮತ್ತು 50 ರೂಪೀಸ್ ದರ್ಶನ ಒಂದು, 500 ರೂಪೀಸ್ ದರ್ಶನ ಒಂದು ಅಂತ ಆ ಥರ ಇತ್ತು. ಅಂದರೆ 50 ರೂಪೀಸಿಗೆ ಒಬ್ಬೊಬ್ಬರಿಗೆ, 500 ರೂಪೀಸಿಗೆ 3 ಜನ ಅಂತ ಇತ್ತು. ಇನ್ನು ನಮಗೆ ನಾರ್ಮಲ್ ದರ್ಶನಕ್ಕೆ ತುಂಬ ರಶ್ ಇತ್ತು. ಇನ್ನು 50 ರೂಪೀಸ್ಗಾದರೂ ಹೋಗೋಣ ದರ್ಶನಕ್ಕೆ ಅಂತೇಳ್ಬಿಟ್ಟು 50 ರೂಪೀಸ್ಗೆ ಅಂತ ಹೋಗಿ ನೋಡ್ತೀವಿ. ಅದೂ ಅಷ್ಟೇ ಎಷ್ಟು ರಶ್ ಇತ್ತು ಅಂತಂದರೆ, ಇನ್ನು ನೋಡ್ಬೋದು ಇದೇ 50 ರೂಪೀಸ್ ಲೈನು, ಅದೂ ಎಷ್ಟು ರೌಂಡ್ ತಿರ್ಕೊಂಡು ಬರಬೇಕು. ಇನ್ನು 500 ರೂಪೀಸ್ ದರ್ಶನ ಇದೆ, ಅದಕ್ಕೆ ಹೋಗ್ಬಿಡೋಣ ಅಂತ ಮಾತಾಡ್ಕೊತ ನಿಂತ್ಕೊಂಡಿದ್ವಿ. ಅಲ್ಲಿ ಯಾರೋ ಒಬ್ಬರು ಬಂದುಬಿಟ್ಟು, ಇನ್ನು 500 ರೂಪೀಸಿನ ದರ್ಶನ ಅಲ್ಲಿದೆ, ನೀವು ಅವರಿಗೆ ದುಡ್ಡು ಕೊಟ್ಟರೆ, ಅಂದರೆ ದೇವಸ್ಥಾನದಲ್ಲಿನೂ ಹೆಂಗಾಗುತ್ತೆ ಅಂತ ಹೇಳ್ತೀನಿ ನೋಡಿ. ನೀವು ಅಲ್ಲೋಗಿ ಕೊಟ್ಟರೆ 500 ರೂಪೀಸಿಗೆ 3 ಜನ ದರ್ಶನ ಮಾಡಿಕೊಂಡು ಬರ್ಬೋದು. ಅದೇ ಅವರಿಗೆ, ಅಂದರೆ ನಮಗೆ ಹೇಳೋಕ್ಕೆ ಅಂತ ಬಂದ್ರಲ್ಲ, ಅಲ್ಲಿ ಸುತ್ತಮುತ್ತ ನಿಂತ್ಕೊಂಡಿರ್ತಾರೆ ಇದಕ್ಕಂತಾನೆ, ಅವರಿಗೆ ಕೊಟ್ಟರೆ 100 ರೂಪೀಸಿಗೆ ಆರಾಮಾಗಿ 3 ಜನಕ್ಕೆ ದರ್ಶನಕ್ಕೆ ಅಂತ ಬಿಡ್ತಾರೆ. ಅಂದರೆ 500 ರೂಪೀಸಲ್ಲಿ 100 ರೂಪೀಸಲ್ಲಿ ಇದು ಒಳಗಡೆನೇ ದೇವಸ್ಥಾನದಲ್ಲಿ ಅಲ್ಲಿ ನಿಂತ್ಕೊಂಡಿರ್ತಾರೆ, ಅವರು ಈ ಥರನ ಮಾಡ್ತಾಯಿದ್ದಾರೆ. ಬಟ್ ಒಂದೊಂದ್ಸಲಿ ಏನು ಮಾಡೋಕ್ಕಾಗೋದಿಲ್ಲ, ದರ್ಶನ ನಮಗೂ ಮಾಡಲೇಬೇಕಾಗಿರುತ್ತೆ. ಆ ರಶಲ್ಲಿ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಹೋಗಿ ದರ್ಶನ ಮುಗಿಸ್ಕೊಂಡ್ರೆ ಸಾಕು ಅಂತ ಅನ್ಕೊತಾ ಇರ್ತೀವಿ. ಇನ್ನು 500 ರೂಪೀಸ್ ಕೊಟ್ಟು ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದಂಗೆ ಏನೋ ಇವ್ರು ಬಂದು ಹಿಂಗೆ ಹೇಳಿದ್ರಲ್ವ, ಆಯಿತು ಬಿಡು ಅಂತೇಳ್ಬಿಟ್ಟು ಇನ್ನು ನಾವು 100 ರೂಪೀಸ್ ಕೊಟ್ಬಿಟ್ಟು ನಾನು ಮತ್ತು ನನ್ನ ಮಗಳು ಇಬ್ಬರು ದರ್ಶನಕ್ಕೆ ಅಂತೇಳ್ಬಿಟ್ಟು ಒಳಗಡೆ ಅಂತ ಹೋದ್ವಿ. ನೋಡ್ಬೋದು ಶುಕ್ರವಾರ ಆಗಿರೋದ್ರಿಂದ ತುಂಬ ರಶ್ ಇತ್ತು. ಇದರಲ್ಲಿ ದೀಪ ಬೇರೆ ಹಚ್ತಾ ಇದ್ದೀವಿ, ಹಿಂದೆ ಮುಂದೆ ಎಲ್ಲ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಇನ್ನು ತಲೆಗೆ ಸ್ನಾನ ಬೇರೆ ಹೆಣ್ಮಕ್ಳು ಮಾಡಿರ್ತಾರೆ, ಕೂದಲೆಲ್ಲ ಹಂಗೆ ಕಟ್ಕೊಂಡು ಬಂದಿರ್ತಾರೆ, ಇಲ್ಲಾಂದರೆ ಹಂಗೆ ಕೂದಲು ಬಿಟ್ಕೊಂಡಿರ್ತಾರೆ, ಒಂದು ಕ್ಲಿಪ್ಪೇನ ಹಾಕ್ಕೊಂಡ್ಬಿಟ್ಟು ಎಲ್ಲಿ ಹತ್ಬಿಡುತ್ತೆ ಅಂತೇಳಿ ಭಯ ಅಂದರೆ ಭಯ ನನಗೆ.
ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದಂಗೆ ಸುತ್ತ ಅಲ್ಲೆಲ್ಲವೂ ಅಷ್ಟೇ ಹಣ್ಣುಗಳು, ತರಕಾರಿಗಳು ಮತ್ತು ಹೂವು, ಸೊಪ್ಪು ಎಲ್ಲ ಮಾರ್ತಾ ಇರ್ತಾರೆ. ಇನ್ನು ಕಡಿಮೆ ರೇಟಲ್ಲೇ ಇರುತ್ತೆ ಇಲ್ಲಿ ಕಂಪೇರ್ ಮಾಡಿದ್ರೆ, ಅಂದರೆ ಮನೆ ಹತ್ರ ಕಂಪೇರ್ ಮಾಡಿದ್ರೆ ಅಲ್ಲಿ ಕಡಿಮೆ ಇರುತ್ತೆ ಅಂತೇಳ್ಬಿಟ್ಟು ಅಲ್ಲಿಂದ ಸ್ವಲ್ಪ ಸೊಪ್ಪು ಮತ್ತು ಏನೇನು ಬೇಕು ಅಂತೇಳಿ ಅದನ್ನೆಲ್ಲ ತೊಗೊಂಡ್ಬಿಟ್ಟು ಇನ್ನು ಬರ್ತಾಯಿದ್ವಿ. ಇನ್ನು ನಮಗೆ ದೇವಸ್ಥಾನದಿಂದ ಮನೆ ತುಂಬ ದೂರ ಅಂತ ಏನೂ ಇಲ್ಲ, ಸ್ವಲ್ಪ ಹತ್ರನೇ ಆಗುತ್ತೆ. ಹಾಗಾಗಿಬಿಟ್ಟು ನಾನು ನನ್ನ ಮಗಳು ಇಬ್ಬರೇ ಗಾಡಿನಲ್ಲಿ ಹೋಗಿದ್ವಿ. ಹತ್ರನೇ ಆಗುತ್ತಲ್ಲ, ಹಾಗಾಗಿ ಇನ್ನು ಫಸ್ಟಾಗಿದ್ದರೆ ನಾನು ಮತ್ತು ನನ್ನ ಮಗಳು ಇಬ್ಬರು ಬೆಳಗ್ಗೆನೇ 5 ಗಂಟೆಗೆ ಎದ್ಬಿಟ್ಟು ಇನ್ನು ಹೋಗಿ ದೇವಸ್ಥಾನಕ್ಕೆ, ಅಂದರೆ ಬನಶಂಕರಿ ದೇವಸ್ಥಾನಕ್ಕೆ ದೀಪ ಎಲ್ಲ ಹಚ್ಬಿಟ್ಟು ಬರ್ತಾಯಿದ್ವಿ. ನಿಂಬೆಹಣ್ಣಿಂದು ಆರತಿ ಬೆಳಗ್ಗೆ ಬರ್ತಾಯಿದ್ವಿ. ಈಗ ಸ್ವಲ್ಪ ಟೈಮ್ ಆಗೋದಿಲ್ಲ, ಅವಳಿಗೂ ಸ್ವಲ್ಪ ಬೇಗನೆ ಕಾಲೇಜಿಗೆ ಹೋಗಬೇಕು ಅಂತೇಳ್ಬಿಟ್ಟು ಈಗ ಆಗ್ತಾಯಿಲ್ಲ. ಹಂಗಾಗಿ ಇನ್ನು ಯಾವಾಗ ಟೈಮ್ ಸಿಗುತ್ತೆ ಆವಾಗ ಹೋಗ್ಬಿಟ್ಟು ಹಚ್ಚಿ ಬರ್ತಾ ಇರ್ತೀನಿ. ಇನ್ನು ಸೊಪ್ಪೆಲ್ಲ ತೊಗೊಂಡು ಬಂದ್ವಿ. ನುಗ್ಗೆ ಸೊಪ್ಪಂತೂ ತುಂಬ ಬರೀ 10 ರೂಪೀಸಿಗೆ ಎಷ್ಟೊಂದು ಕೊಟ್ಟಿದ್ದಾರೆ. ಇಲ್ಲಿನೂ ಸಿಗುತ್ತೆ, ತುಂಬ ಕಾಸ್ಟ್ಲಿ ಅಂತ ಏನೂ ಇರಲಿಲ್ಲ, ಒಂದು 10 ರೂಪೀಸ್ ಅಷ್ಟು ಹೆಚ್ಚು ಕಮ್ಮಿನಲ್ಲಿರುತ್ತೆ. ಇನ್ನು ಅಲ್ಲಿಗೆ ಹೋಗಿದ್ವಲ್ಲ, ಇನ್ನು ಫ್ರೆಶ್ಶಾಗಿ ಬೇರೆ ಇರುತ್ತೆ ಅಂತೇಳ್ಬಿಟ್ಟು ತೊಗೊಂಡು ಬಂದೆ. ನೋಡ್ಬೋದು ಎಷ್ಟೊಂದು ಕೊಟ್ಟಿದ್ದಾರೆ. ಬಂದು ಇಷ್ಟು ದೊಡ್ಡ ಕುಂಕುಮ ಆಗಿದೆ, ನೋಡ್ಕೊಂಡೇ ಇಲ್ಲ, ಇವಾಗ ನೋಡ್ಕೊತಾ ಇದ್ದೀನಿ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಮಧ್ಯಾಹ್ನ ಎಷ್ಟು ಸುಮಾರು ಹೋದಾಗೆ 1 ಗಂಟೆ ಆಗಿತ್ತಾ, 1 ಗಂಟೆಗೆ 5 ನಿಮಿಷ ಕಡಿಮೆ ಆಯಿತು. ಅವಾಗ ಹೋಗಿದ್ದು. ಇವಾಗ 3:30ಗೆ ಬಂದಿದ್ದೀವಿ ಮನೆಗೆ. ತುಂಬ ರಶ್ ಅಂದರೆ ರಶ್ ಇತ್ತು. ಬಟ್ ದೇವ್ರ ದರ್ಶನ ಎಲ್ಲ ಚೆನ್ನಾಗಿ ಮುಗಿಸ್ಕೊಂಡು ಬಂದ್ವಿ. ಈಗ ಊಟ ಮಾಡಬೇಕು. ಬೆಳಗ್ಗೆ ಪಲಾವ್ ಮಾಡಿದ್ದೆ, ಅದೇ ತಿನ್ನೋಣ ಅಂತ ಅಂದ್ಕೊಂಡಿದ್ದೆ. ರಾತ್ರಿಗೆ ಏನಾದರೂ ಮಾಡಿದ್ರಾಯ್ತು. ಒರೆಸ್ಕೊ, ಮೂತಿ ಚೆನ್ನಾಗಿ ಒರೆಸ್ಕೊ. ತಿನ್ಬರೋದು ಮೂತಿ ಒರೆಸ್ಕೊಳೋದು, ತಿನ್ಬರೋದು ಮೂತಿ ಒರೆಸ್ಕೊಳೋದು, ಬರೀ ಇದೇ ಕೆಲಸ ನಿಂದು. ಏನು ಅನ್ಕೊಂಡಿದ್ಯಾ ಸೋಫಾನ? ಓಹೋ ಹೆಂಗೆ ಒರೆಸ್ಕೊಂತೈತೆ ನೋಡಿ, ಅಷ್ಟು ನೀಟಾಗಿ ಒರೆಸ್ಕೊಳೋದು, ಮುಖ ಎಲ್ಲ ಇದು ಮಾಡ್ಕೊಳೋದು ನೋಡು. ಕಣ್ಣು ಒರೆಸ್ಕೊತೀಯಲ್ಲ ನೀನು, ಕಣ್ಣೆಲ್ಲ ಒರೆಸ್ಕೊಳೋದು ಕಲ್ತಿದ್ಯಾ ನೀನು? ಕಣ್ಣೆಲ್ಲ ಒರೆಸ್ಕೊಳೋದು ಕಲ್ತಿದ್ಯಾ? ಕಣ್ಣು ಒರೆಸ್ಕೊ ನೋಡೋಣ, ಕಣ್ಣು ಒರೆಸ್ಕೊ. ಹಂಗ ಕೈಯಲ್ಲಿ ಒರೆಸ್ಕೊ. ಏಯ್ ಬಾಚಿ ನೀವು ಹೋಗೋಣ ಅಂತ. ಲಕ್ಕಿ ಮತ್ತೆ ಇಲಿರಾಯಿ ಬಂದೈತಂತೆ. ಲಕ್ಕಿ ಬೆಲ್ಟ್ ಹಾಕ್, ಲಕ್ಕಿಗೆ ಬೆಲ್ಟ್ ಹಾಕಿ ಹೋಗೋಣ. ಚಿಚ್ಚು ಕರ್ಕೊಂಬರೋಣ, ಚಿಚ್ಚು ತೊಗೊಂಬರೋಣ ಅಂತ. ಇವತ್ತು ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನದಿಂದ ಬರುವಾಗ ಸ್ವಲ್ಪ ಸೊಪ್ಪು ಮತ್ತು ಅದ್ರ ಜೊತೆಗೆ ನುಗ್ಗೆಕಾಯಿ ಸೊಪ್ಪನ್ನು ತೊಗೊಂಡು ಬಂದಿದ್ವಿ. 10 ರೂಪೀಸಿಗೆ ಇಷ್ಟೊಂದು ಕೊಟ್ಟಿದ್ದಾರೆ. ಚೆನ್ನಾಗೆ ಅಲ್ಲಿ ಬನಶಂಕರಿ ದೇವಸ್ಥಾನದ ಹತ್ರ ತರಕಾರಿಗಳಾಗಿರ್ಬೋದು, ಹಣ್ಣುಗಳೆಲ್ಲ ಆಗಿರ್ಬೋದು, ಅವೆಲ್ಲ ಕಡಿಮೆಗೆ ಸಿಗುತ್ತೆ. ಡೈಲಿ ಹೋಗಿ ತರೋಕ್ಕಾಗೋದಿಲ್ಲ. ಯಾವಾಗಾದ್ರೂ ಈ ಥರ ದೇವಸ್ಥಾನಕ್ಕೆ ಹೋದಾಗೆ ತೊಗೊಂಡು ಬರ್ತೀವಿ. ತುಂಬ ದಿನವೂ ಆಗಿತ್ತು ದೇವಸ್ಥಾನಕ್ಕೂ ಹೋಗಿರಲಿಲ್ಲ, ಅದರಲ್ಲಿ ಬನಶಂಕರಿ ದೇವಸ್ಥಾನ. ಹಂಗಾಗಿ ದೇವಸ್ಥಾನಕ್ಕೆ ಹೋಗಿದ್ವಿ. ಮಧ್ಯಾಹ್ನ ಬರ್ತಾ ತೊಗೊಂಡು ಬಂದ್ವಿ. 10 ರೂಪಾಯಿಗೆ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಕೆಲವ್ರಿಗೆ ಹೆಂಗೆ ಅಂತಂದರೆ, ಆ್ಯಕ್ಚುಲಿ ಇದು ಹೆಲ್ತಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಇದು ಬಿಡಿಸ್ಬೇಕಲ್ಲಪ್ಪ ಅನ್ನೋ ಸಲುವಾಗಿ ಕೆಲವರು ತೊಗೊಳೋದೇ ಇಲ್ಲ. ಅಯ್ಯೋ ಇದು ಯಾರು ಒಂದೊಂದೇ ಬಿಡಿಸ್ತಾರೆ ಅಂತ, ಇಲ್ಲಾಂದರೆ ಕಡ್ಡಿ ಥರ ಬಂದ್ಬಿಡುತ್ತೆ ಅಂತ. ಅದಕ್ಕೆ ಇದು ನನಗೆ ನಮ್ಮಮ್ಮ ಹೇಳ್ಕೊಟ್ಟಿರೋ ಅಂಥ ಟಿಪ್ಸು. ಅಂದರೆ ಇದನ್ನು ಕುತ್ಕೊಂಡು ನಾನು ಬಿಡಿಸ್ತಾ ಇದ್ದೆ ಫಸ್ಟು. ಆಮೇಲೆ ಗೊತ್ತಾಯಿತು ಅದನ್ನು ಬಿಡಿಸೋದಲ್ಲ ಅಂತ. ಏನು ಟಿಪ್ಸು ಅಂದರೆ ಹೇಳ್ತೀನಿ, ಬನ್ನಿ ಫ್ರೆಂಡ್ಸ್. ಈ ಥರ ಏನಾದರೂ ಒಂದು ವೇಸ್ಟು ಬಟ್ಟೆ ಇರುತ್ತಲ್ವ, ಈ ವೇಸ್ಟು ಬಟ್ಟೆನಲ್ಲಿ ಇದನ್ನು ಹಿಂಗೆ ಇಟ್ಬಿಟ್ಟು ಜಸ್ಟ್ ಏನಿಲ್ಲ ಹಿಂಗೆ ಸುತ್ತಿಟ್ಬಿಡೋದಷ್ಟೇ. ಇದೆಲ್ಲ ಫುಲ್ಲು ಏನೂ ಕಾಣಲಿಲ್ಲ ನನಗೆ. ಈ ಸೊಪ್ಪು ಇದನ್ನೆಲ್ಲ ಹಿಂಗೆ ಒಳಗಡೆ ಇದನ್ನು ಹಾಕಿಬಿಟ್ಟು ಹಿಂಗೆ ಸುತ್ತಿಟ್ಬಿಟ್ರೆ ಆಯ್ತು ಅಷ್ಟೇ. ಈಸಿ ಟಿಪ್ಸ್ ಇದು. ಹೀಗೆ ಸುತ್ತಬಿಟ್ಟಿಟ್ಟು ಬೆಳಗ್ಗೆ ಅಷ್ಟೊತ್ತಿಗೆ ತೋರಿಸ್ತೀನಿ ಇದು ಹೆಂಗಾಗಿರುತ್ತೆ ಅಂತೇಳ್ಬಿಟ್ಟು. ಇವಾಗ ನಾನೆಲ್ಲ ಹಿಂಗೆ ಸುತ್ತು ಹಿಂಗೆ ಇಡ್ತೀನಿ. ಬಿಡಿಸೋದು ಎಷ್ಟು ಈಸಿ ಸಿಂಪಲ್ ಅಂತೇಳಿ ಇದು. ಈ ಸುತ್ತಬಿಟ್ಟು ಇಟ್ಬಿಡೋದಷ್ಟೇ. ಈ ಥರ ನೀವು ಇಷ್ಟು ಸುತ್ತಿ ಇಟ್ಬಿಟ್ಟು ಬೆಳಿಗ್ಗೆ ಇದೆಲ್ಲ ಇದು ಓಪನ್ ಮಾಡಿದ್ರೆ ಎಲ್ಲ ಎಲೆಗಳೂ ಎಲ್ಲ ಉದುರ್ಕೊಂಡು ಬಂದ್ಬಿಟ್ಟಿರುತ್ತೆ. ಈಸಿಯಾಗಿ ಮಾಡ್ಬೋದಾದಂಥ ಟಿಪ್ಸ್ ಇದೆಲ್ಲ. ಈಗ ನಾನು ಇಟ್ಟಿದ್ದೀನಿ ಇದು. ಸಾಯಂಕಾಲ ಆಗಲೇ 7:30 8 ಗಂಟೆ ಆಗೋಕ್ಕೆ ಬಂದಿದೆ. ಬೆಳಿಗ್ಗೆನೇ ಬೇಗನೆ ತೆಗೆದುಬಿಡ್ತೀನಿ. ಒಂದು ಎಷ್ಟು ಗಂಟೆ ಮಾಮೂಲಿ ಮಕ್ಕಳಿಗೆ ಸ್ಕೂಲಿಗೆ ಕಳಿಸುವಾಗ ಕಳ್ಸೋ ಟೈಮ್ನಲ್ಲಿ ನಾನು ಬೇಗನೆ ಎದ್ದೇಳ್ತೀನಲ್ಲ, 6 ಗಂಟೆ 7 ಗಂಟೆ ಅಷ್ಟೊತ್ತಿಗೆ ತೆಗೆದ್ರೂ ಪರವಾಗಿಲ್ಲ, 8 ಗಂಟೆಗೆ ತೆಗೆದ್ರೂ ಪರವಾಗಿಲ್ಲ. ಬೆಳಿಗ್ಗೆ ಬೇಗನೆ ಎದ್ದೇಳೋದ್ರಿಂದ ಬೇಗನೆ ತೆಗಿತೀನಿ. ತೆಗ್ದಿರೋ ವೀಡಿಯೋನೂ ಮಾಡ್ತೀನಿ, ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ಫ್ರೀಯಾಗಿ ಬರುತ್ತೆ, ಎಷ್ಟು ಈಸಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು. ಈಸಿ ಮೆಥಡ್. ಇದನ್ನು ಖಂಡಿತವಾಗ್ಲೂ ನೀವು ಈ ಮೆಥಡ್ನ ಯೂಸ್ ಮಾಡಿ.
ಆಮೇಲೆ ನೀವೇ ಹೇಳ್ತೀರಾ ಇದು ವರ್ಕ್ ಆಗಿದೆನಾ ಇಲ್ಲ ಅಂತ ಹೇಳ್ಬಿಟ್ಟು. ವರ್ಕ್ ಆಗಿ ಆಗುತ್ತೆ 100%, ನಾನು ಗ್ಯಾರಂಟಿ. ಸುತ್ತಿ ಇಟ್ಟಿದ್ದೀನಿ ಈ ಥರ. ಇದೇ ಬಟ್ಟೆ ಅಂತಲ್ಲ, ನಾನು ಇದು ಒಂದು ಟೀ ಶರ್ಟ್ ಇತ್ತು ಅಂತ ಹೇಳ್ಬಿಟ್ಟು ಹಳೆ ಟೀ ಶರ್ಟ್ ಅಂತ ಕಟ್ಟಿಟ್ಟಿದ್ದೀನಿ. ನೀವು ವೇಲ್ ಆಗಿರಲಿ ಮತ್ತು ಯಾವುದಾದ್ರೂ ಇದು ಕಾಟನ್ ಬಟ್ಟೆ ಆಗಿರಲಿ, ಎದ್ರಲ್ಲಾದ್ರೂ ನ್ಯಾಪ್ಕಿನ್ಸ್ ಆಗಿರಲಿ, ಆ ಥರದ್ರಲ್ಲಿ ದೊಡ್ಡದೇನಾದರೂ ಟವಲ್ ಇದ್ದರೆ ಅದರಲ್ಲೆಲ್ಲ ಮಾಡಿಟ್ಕೋಬೋದು. ನಾಳೆ ತೋರಿಸ್ತೀನಿ ಫ್ರೆಂಡ್ಸ್ ಹೆಂಗೆ ಬಂದಿರುತ್ತೆ ಅಂತ. ಟೀ ಮಾಡ್ತಾ ಇದ್ದೀನಿ, ಟೀ ಬಿಸಿ ಮಾಡಿಕೊಡೋದು. ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡ್ತೀನಿ. ಪನ್ನೀರ್ ಮಾಡುವಂತ ಇದ್ದಾಳೆ. ಚಪಾತಿ ಮಾಡಬೇಕು, ಪಾಲಕ್ ಪನ್ನೀರ್ ಮಾಡಬೇಕು. ಮನೆಯವ್ರಿಗೆ ಟೀ ಕೊಟ್ಬಿಟ್ಟು ಸ್ವಲ್ಪ ಇತ್ತು, ಅವಾಗಲೇ ನಾನು ಕುಡ್ದೆ ಟೀನ. ನಮ್ಮ ಮನೆಯವ್ರ ಮೀಟಿಂಗ್ ಇತ್ತು ಅಂತ ಹೇಳ್ಬಿಟ್ಟು ಅವ್ರು ಕುಡ್ದಿರ್ಲಿಲ್ಲ, ಅದಕ್ಕೆ ಕೊಡ್ತಾ ಇದ್ದೀನಿ. ಟೈಮ್ ಮುಕ್ಕಾಲು ನಿನ್ ತಲೆ ಆನ್ಸಿಸ್ಟರ್ ಪಪ್ಪ ಕಾಫಿ ಮಾಡಿಲ್ಲ. ಇತ್ತೀಚೆಗೆ ಏನೇನೋ ಇತ್ತೀಚೆಗೆ ಏನೇನೋ ಗೊತ್ತಿಲ್ಲ, ಗ್ಯಾಸ್ ಆಫ್ ಮಾಡೋದೇ ಮರ್ತೋಗ್ತೀನಿ. ಏನೋ ಇದು ಮಾಡ್ಕೊಂತ ಯೋಚನೆ ಮಾಡ್ಕೊಂತ ಗ್ಯಾಸ್ ಆಫ್ ಮಾಡೋದೇ. ಗ್ಯಾಸ್ ಆಫ್ ಮಾಡೋದು ಆನ್ಸಿಸ್ಟರ್ ವಾಚ್ ಇದು ಪಪ್ಪ ನನಗೆ ಕೊಟ್ಟಿದೆ. ಪಪ್ಪ ನನಗೆ ಕೊಟ್ಟಿದ್ದೆ, ನಾನು ನನ್ನ ಮಗ ಕೊಡ್ಬೇಕು. ನನ್ನ ಮಗ ಅವ್ನ ಮಗ ಪಾಲಕ್ ಪನ್ನೀರ್. ಪಾಲಕ್ ಪನ್ನೀರ್ ಅಷ್ಟೇ. ಅನ್ನ ಏನು ಮಾಡಲ್ಲ, ಚಪಾತಿ ಮಾಡ್ತೀನಿ ಅಷ್ಟೇ. ಚಪಾತಿ ಐತಿ, ಇನ್ನು ಅನ್ನ ಬೆಳಗ್ಗೆ ಮಾಡಿರೋದೇ ಪಲಾವ್ ಐತಿ. ಇನ್ನು ಇಂಥವೇನಾದ್ರೂ ಮಾಡ್ಬಿಟ್ರೆ ನಮ್ಮ ಮನೆಯಲ್ಲಿ ಅನ್ನ ತಿನ್ನೋದೇ ಇಲ್ಲ. ಹಂಗಾಗಿ ಹೆಂಗಿದ್ರು ಪಲಾವ್ ಬೇರೆ ಇದೆ, ಇಷ್ಟಪಟ್ಟು ತಿಂತಾರೆ. ಇನ್ನೊಂದು ಸ್ವಲ್ಪ ಇದೆ. ಯಾರಿಗೆ ಪಲಾವ್ ಇಷ್ಟ ಹೋಗಿ ಬಂದಿರೋದ್ರಿಂದ ನಿಮ್ಗೆ ಯಾರಿಗೆ ಇಷ್ಟ? ಪಪ್ಪಾಗೆ ಇಷ್ಟ ತುಂಬಾ. ದೇವಸ್ಥಾನಕ್ಕೆ ಹೋಗಿ ಬಂದಿರೋದ್ರಿಂದ ಊಟನೂ ಅಷ್ಟೇ ಮಧ್ಯಾಹ್ನ ಸರಿಯಾಗಿ ತಿನ್ನಕ್ಕೆ ಆಗಿಲ್ಲ, ತಿನ್ನಲೇ ಇಲ್ಲ. ಹಂಗಾಗಿ ಪಲಾವ್ನೂ ಹಂಗೆ ಐತಿ. ಈಗ ಇದನ್ನ ಮಾಡಿಬಿಟ್ಟು ತುಂಬ ಈಸಿ ಇದೆ, ಏನೇನು ಕಷ್ಟ ಅಂತ ಏನಿಲ್ಲ. ಪಾಲಕ್ ಪನ್ನೀರ್ ಒಂದು ಅರ್ಧ ಗಂಟೆನಲ್ಲಿ ಮಾಡ್ಬೋದು. ಅದನ್ನೇ ಮಾಡಿಲ್ಲ. ಎಷ್ಟು ವರ್ಷ ಆಯ್ತು? 10 ವರ್ಷ ಆಯ್ತು. ಏನಿಲ್ಲ ಮಮ್ಮಿ ಮಾಡೇ ಇಲ್ಲ. ನೀವು ನನ್ನ ಹಳೆ ಲಾಗ್ ನಲ್ಲಿ ನೋಡಿದ್ರೆ ಗೊತ್ತಿರುತ್ತೆ. ನಾನು ಒಂದೇ 10 ವರ್ಷ ಆಯ್ತಂತೆ ಮಾಡಿ. ನನ್ನ ಲಾಗ್ ನೋಡಿ ಗೊತ್ತಿರುತ್ತೆ ಎಷ್ಟು ಸಲ ನಾನು ನೆನಪೇ ಇಲ್ಲ. ಏನೇ ಮಾಡಿದ್ರು ನಾವ್ ಇವಾಗ ಏನಾದ್ರೂ ಒಂದು ಅಡುಗೆ ಮಾಡಿದೀವಿ ಅಂತಂದಾಗೆ ಅದನ್ನ ಒಂದು 15 ದಿನ ಆದ್ರೂ ಬೇಕು, ಇಲ್ಲಾಂದ್ರೆ ಒಂದು ತಿಂಗಳಾದ್ರೂ ಬೇಕಾಗುತ್ತೆ ಮಾಡಕ್ಕೆ. ಯಾಕೆ ಅಂತಂದ್ರೆ ಒಂದೇ ಇದೇ ಅಂದ್ರೆ ಇವತ್ತು ಪಾಲಕ್ ಪನ್ನೀರ್ ಮಾಡಿದೀವಿ ಅಂದ್ರೆ ನೆಕ್ಸ್ಟ್ ವೀಕು ಪಾಲಕ್ ಪನ್ನೀರ್ ಮಾಡಕ್ಕಾಗತ್ತಾ? ಅದ್ರ ನೆಕ್ಸ್ಟ್ ವೀಕು ಪಾಲಕ್ ಪನ್ನೀರ್ ಮಾಡಕ್ಕಾಗತ್ತಾ? ಇಲ್ಲ. ಅದು ಆ ಟೈಮ್ನಲ್ಲಿ ಬೇರೆ ಬೇರೆ ಪಲ್ಯಗಳು ಮಾಡ್ಬೇಕು. ಇದು ಮಾಡಿದ್ರೆ ಅದು ಇಲ್ಲ ಮಾಡೇ ಇಲ್ಲ. ಅದು ಎಷ್ಟು ದಿನ ಆಯ್ತೋ, ಅದು ಎಷ್ಟು ವರ್ಷ ಆಯ್ತೋ, ಆ ಪಲ್ಯ ತಿಂದಿಲ್ಲ, ಈ ಪಲ್ಯ ತಿಂದಿಲ್ಲ ಅಂತಾರೆ. ಅದು ಮಾಡಿದ್ರೆ ಇದು ಮಾಡಿಲ್ಲ ಅಂತಂತಾರೆ. ಎಲ್ಲದಕ್ಕೂ ಮಾಡಕ್ಕೆ ನಾವು ಸ್ಟ್ರಾಂಗ್ ಇರಬೇಕು. ಪಾಲಕ್ ಪನ್ನೀರ್ ಮಾಡೋಕ್ಕೆ ಫಸ್ಟು ಪಾಲಕ್ ಸೊಪ್ಪನ್ನ ಚೆನ್ನಾಗೆಲ್ಲ ತೊಳ್ಕೊಂಬಿಟ್ಟು ಒಂದು ಸ್ವಲ್ಪ ನೀರಿಗೆ ಪಾಲಕ್ ಸೊಪ್ಪು ಮತ್ತು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಹಸಿಮೆಣ್ಸಿನ್ಕಾಯಿ ಅಷ್ಟು ನೋಡಿ ಹಾಕ್ಕೋಬೇಕು. ನಮಗೆ ಇಲ್ಲಿ ನಾವು ಸ್ವಲ್ಪ ಸ್ಪೈಸಿ ತಿಂತೀವಿ, ಹಂಗಾಗ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀವಿ. ಹಂಗೆ ಒಂದು ಸ್ವಲ್ಪ ಕೊತ್ತಂಬರಿ ಬೇಕಂದರೆ ಕೊತ್ತಂಬರಿ ಹಾಕ್ಕೊಂಡು ಬೇಯಿಸಿದೆಲ್ಲ ನಂತರ ಆಮೇಲೆ ಅದನ್ನು ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿಗೆ ಪಾಲಕ್ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಅಷ್ಟೇ, ಇನ್ನೇನು ಇಲ್ಲ. ಸಿಂಪಲಾಗಿ ಆಗುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇನ್ನು ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ನಾನು ಒಂದು ಸ್ವಲ್ಪ ಎಣ್ಣೆಗೆ ಚಕ್ಕೆ ಲವಂಗ ಮತ್ತು ಪಲಾವ್ ಎಲೆ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಈರುಳ್ಳಿ, ಅಂದರೆ ಒಂದೇ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ಸಾಫ್ಟಾಗಿ ಆಗಬೇಕು ಅಂತಂದರೆ ಮತ್ತು ಬೇಗನೆ ಬೇಯಬೇಕು ಅಂತಂದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗನೆ ಬೇಯುತ್ತೆ ಮತ್ತು ಸಾಫ್ಟಾಗೂ ಆಗುತ್ತೆ. ಸ್ವಲ್ಪ ನೀರು ಬಿಡೋದ್ರಿಂದ ಎಣ್ಣೆನೂ ಜಾಸ್ತಿ ಬೇಕು ಅಂತ ಅನ್ಸೋದಿಲ್ಲ. ಹಾಗಾಗಿಬಿಟ್ಟು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಇದಕ್ಕೆ ಖಾರ ಪುಡಿ ಹಾಕುವಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಪಾಲಕ್ ಪನ್ನೀರು ನಾನು ಒಂದು ಸಲ ಮಿಸ್ ಮಾಡ್ಕೊಂಡ್ಬಿಟ್ಟು ಖಾರದ ಪುಡಿನೂ ಹಾಕ್ಬಿಟ್ಟಿದ್ದೆ ನಾನು. ಅಂದರೆ ಸ್ವಲ್ಪ ಹಾಕಿದರೆ ಪರವಾಗಿಲ್ಲ, ನಾನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟೂ ಖಾರದ ಪುಡಿ ಹಾಕ್ಬಿಟ್ಟಿದ್ದೆ. ಆಮೇಲೆ ಗೊತ್ತಾಯಿತು ನಾನು ಮಾಡ್ತಾ ಇರೋದು ಪಾಲಕ್ ಪನ್ನೀರು ಅಂತೇಳ್ಬಿಟ್ಟು. ಹಂಗಾಗಿ ಒಂದೊಂದು ಸಲ ಈ ಥರ ಅಡುಗೆ ಮಾಡುವಾಗ ಮಿಸ್ಟೇಕ್ ಆಗುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ಈಗ ಅದಕ್ಕೆ ಹುಷಾರಿಂದ ಟೈಮ್ ಅರ್ಜೆಂಟ್ ಆಗ್ತಾಯಿದೆ, ಇನ್ನು ಮಕ್ಕಳಿಗೆ ಬೇಗನೆ ಊಟ ಹಾಕ್ಕೊಡ್ಬೇಕು ಅಂತ ಅನ್ನೋದ್ರೆ ಈ ಥರ ಗಾಬರಿ ಆಗೋದು ಎಲ್ಲರಿಗೂ ಅಷ್ಟೇ ಸಹಜವಾಗೆ. ನೋಡ್ಬೋದು ನಾನೊಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಧನಿಯಾ ಪೌಡರು, ಇನ್ನೊಂದು ಸ್ವಲ್ಪ
ಜೀರಿಗೆ ಪೌಡರು ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದು ಫ್ರೈ ಎಲ್ಲ ಆದಮೇಲೆ ನಾನು ರುಬ್ಬಿಡ್ಕೊಂಡಿರೋ ಅಂಥ ಪಾಲಕ್ಕು ಮತ್ತು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಇದನ್ನೆಲ್ಲ ರುಬ್ಬಿಡ್ಕೊಂಡಿದ್ನಲ್ಲ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಪಾಲಕ್ ಸೊಪ್ಪೆಲ್ಲ ಹಸಿ ಹಸಿ ಇರುತ್ತೆ, ಸ್ವಲ್ಪ ಸ್ಮೆಲ್ಲೂ ಇರುತ್ತೆ, ಹಾಗಾಗಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಕಲರೂ ಅಷ್ಟೇ ನೋಡ್ಬೋದು ಎಷ್ಟು ಗ್ರೀನ್ ಕಲರಾಗಿ ಬಂದಿದೆ. ಒಂದು ಸ್ವಲ್ಪ ಕಲರ್ ಹಾಕಿಲ್ಲ. ಫುಡ್ ಕಲರ್ ಯೂಸ್ ಮಾಡಬಾರ್ದು, ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇತ್ತೀಚೆಗೆ ಮಾಡ್ತಾ ಇರೋ ಫುಡ್ನಲ್ಲಿ ಸ್ವಲ್ಪ ಎಲ್ಲ ಕಂಟ್ರೋಲ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ. ಯಾವುದು ಫುಡ್ ಕಲರ್ಸ್ ಅಂತ ಯೂಸ್ ಮಾಡ್ತಾ ಇಲ್ಲ. ನ್ಯಾಚುರಲಾಗೇ ಇರಲಿ, ಎಷ್ಟು ಹೆಂಗಾದರೂ ಇರಲಿ ಪರವಾಗಿಲ್ಲ, ನ್ಯಾಚುರಲಾಗೇ ಇರಲಿ, ಹೆಲ್ತ್ ಮುಖ್ಯ ಅಲ್ವಾ ಅಂತೇಳ್ಬಿಟ್ಟು ಯಾವ ಕಲರು ಮಿಕ್ಸ್ ಮಾಡಿಲ್ಲ. ಬಟ್ ಎಷ್ಟು ಚೆನ್ನಾಗಿ ಗ್ರೀನ್ ಕಲರ್ ಆಗಿದೆ. ಈಗ ನೋಡಿಬಿಟ್ಟು ರುಚಿಗೆ ತಕ್ಕಷ್ಟು ಮತ್ತೆ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಷ್ಟರಲ್ಲಿ ಪನ್ನೀರೆಲ್ಲವನ್ನು ಕಟ್ ಮಾಡಿ ಇಟ್ಕೊಳ್ಳೋಣಂತೆ. ಸ್ವಲ್ಪ ಕಲರು ಚೇಂಜ್ ಆಗುತ್ತೆ, ಯಾಕೆಂದರೆ ಚೆನ್ನಾಗಿ ಕುದ್ದ ಮೇಲೆ ಸ್ವಲ್ಪ ಕಲರು ಚೇಂಜ್ ಆಗುತ್ತೆ. ಕುದ್ಮೇಲೆ ನೋಡ್ಬೋದು ಪನ್ನೀರೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ನಾನು. ಅದೊಂದು ಸಣ್ಣ ಕ್ಲಿಪ್ಪಿಂಗು ಮಿಸ್ ಆಗಿಬಿಟ್ಟಿದೆ. ಇನ್ನೊಂದು ಕಡೆಗೆ ಚಪಾತಿ ಮಾಡಿ ಮಕ್ಕಳಿಗೆಲ್ಲ ರೆಡಿ ಮಾಡಿ ಕೊಟ್ಟಿದ್ದೀನಿ. ಇನ್ನು ಚಪಾತಿಗೆ ಪನ್ನೀರ್ ಮಸಾಲ ಮಾಡಿಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಸಕ್ಕತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಾನು ತುಂಬ ದಿನ ಆಗಿತ್ತು ಪಾಲಕ್ ಪನ್ನೀರು ಅಷ್ಟೇ ಮಾಡಿಬಿಟ್ಟು. ಓಕೆ ಫ್ರೆಂಡ್ಸ್, ಈ ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇದು ತುಂಬ ಬ್ಯುಸಿ ಲಾಗ್ ಆಗಿರುತ್ತೆ. ಹಾಗೆ ಶುಕ್ರವಾರದ್ದು ಬನಶಂಕರಿಗೆ ದೇವಸ್ಥಾನದ ಲಾಗ್ ಆಗಿರುತ್ತೆ. ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸಿ ಯು ಇನ್ ನೆಕ್ಸ್ಟ್ ಲಾಗ್. ಬಾಯ್.